ನಿನಗೆ ಅವಳಂದ್ರೆ ಇಷ್ಟ ಇಲ್ಲದೆ ಇರ್ಬೋದು, ಅದನ್ನು ನೀನು ನನಗೆ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ ನಕ್ಷತ್ರ. ಇದೆ, ಖಂಡಿತ ಇದೆ. ಯಾಕಂದರೆ ಮುಂದೊಂದು ದಿನ ರಾಧಾ ನಂಗೆ ಈಗ ಮಾಡ್ಬಿಟ್ಲಲ್ಲ ಅಂತ ಕಂಡೀರು ಹಾಕ್ಕೊಂಡು ನೀನು ನನ್ನ ಹತ್ರನೇ ಬರ್ತೀಯ. ಕನ್ಸು ಕಾಣೋಕ್ಕೂ ಲಿಮಿಟ್ಸ್ ಇರಬೇಕು ನಕ್ಷತ್ರ. ಆದರೆ ನಿನ್ನ ಪಾಲಿಗೆ ನಾನು ಹೇಳಿದ್ದೆ ನನ್ಸಾಗತ್ತೆ. ನಿಮ್ಮ ಅಕ್ಕ ಅವಳ ಜಾಗನ ಯಾರಿಗೂ ಬಿಟ್ಕೊಡಲ್ಲ. ಅವಳನ್ನ ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾಳೆ. ನೀನು ಯಾರದ್ದೋ ಮಾತು ಕೇಳ್ಕೊಂಡು ಗೋಕುಲ ಮನೆ ಸೊಸೆ ಅಂತ ಕಣ್ಣು ಮುಚ್ಕೊಂಡು ಬಂದ್ಬಿಟ್ಟೆ. ಆದರೆ ಇಲ್ಲಿ ಜೀವನ ಅಷ್ಟು ಸುಲಭ ಅಲ್ಲ. ನಿನಗೆ ಆ ನಿನ್ನ ಅಕ್ಕನೇ ಗಂಡಾಂತರ ಆಗ್ತಾಳೆ. ಆನಂದ್ ಭಾವ ಬೇರೆ ಜಾಸ್ತಿ ಮಾತೇ ಆಡಲ್ಲ. ಒಂದೊಂದ್ಸಲ ನಿನ್ನ ಸಪೋರ್ಟ್ಗೂ ಬರಲ್ಲ. ಅಲ್ಲಿಗೆ ನಿನ್ನ ಮುಂದಿನ ಜೀವನ ಹೇಗೆ ಅಂತ ಯೋಚನೆ ಮಾಡಿದ್ಯಾ ಲಿಖಿತಾ? ನಂಗೆ ನಿನ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ನಿಮ್ಮ ಅಕ್ಕ ಕೆಲ್ಸದೊಳಗೆ ಬಂದು ನಮ್ಮೆಲ್ಲ ಸವಾರಿ ಮಾಡ್ತಾಳೆ ಅಂದರೆ ನಿನ್ನನ್ನು ಬಿಡ್ತಾಳ ಲಿಖಿತಾ? ನೋಡ್ಕೋತಾ ಇದ್ದೀರಾ? ನೋಡ್ತಾ ಇದ್ದೀನಿ. ಏನೂ ಕನ್ಫ್ಯೂಷನ್ ಇಲ್ಲ ಅಲ್ವಾ? ಇಲ್ಲ. ಸರಿ, ಹಾಗಿದ್ರೆ ಈಗ ಬಣ್ಣ ಹಾಕೋಣ. ಏನ್ ಮಾಡ್ತಾ ಇದ್ದೀರಾ? ಯಾಕೆ, ನಿನಗೆ ಗೊತ್ತಾಗ್ತಾ ಇಲ್ವಾ? ಓಹೋ, ರಂಗೋಲಿ ಹೇಳ್ಕೊಡ್ತಾ ಇರ್ಬೇಕಾದ್ರೆ ನಿಮ್ ಗಮನ ಎಲ್ಲ ನನ್ನ ಮೇಲೆ ಆಯ್ತಾ? ಹಾಗಿದ್ರೆ ನೀನು ರಂಗೋಲಿಗಿಂತ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ಅದಕ್ಕೆ ಗಮನ ನಿನ್ನ ಮೇಲೆ ಇದೆ. ಏನ್ ಹೇಳ್ತಾ ಇದ್ದೀರಾ? ನಂಗೆ ಅರ್ಥ ಆಗಿಲ್ಲ. ಕಳ್ಳಿ, ಮತ್ತೆ ಕೇಳಿಸ್ಕೋಬೇಕು ಅಂತ ಆಸೆನಾ? ಚಚ, ಹಾಗೆಲ್ಲ ಏನೂ ಇಲ್ಲ. ರಂಗೋಲಿಗಿಂತ ನಾನು ಸುಂದರವಾಗಿ ಕಾಣಿಸಕ್ ಸಾಧ್ಯನೇ ಇಲ್ಲ. ನಾನು ತಪ್ಪಾಗಿ ಕೇಳಿಸ್ಕೊಂಡ ಅಂತ ಕನ್ಫರ್ಮ್ ಮಾಡ್ಕೊಳಕ್ ಕೇಳ್ದೆ. ಯಾಕೆ ಚಾನ್ಸ್ ಇಲ್ಲ? ಇದಲ್ಲ, ಇದಕ್ಕಿಂತ ಅದ್ಭುತವಾದ ರಂಗೋಲಿ ಹಾಕಿದ್ರು ನಿನ್ನಷ್ಟು ಸುಂದರವಾಗಿ ಕಾಣಿಸೋಕೆ ಚಾನ್ಸೇ ಇಲ್ಲ. ಅಷ್ಟು ಸುಂದರವಾಗಿದೆಯಾ ನೀನು. ಇಷ್ಟು ದಿನ ಆ ದೇವರೇ ಬರೆದಿರೋ ಈ ಸುಂದರವಾದ ರಂಗೋಲಿನ ಗಮನಿಸ್ಲೇ ಇಲ್ವಲ್ಲ ಅಂತ ತುಂಬ ಫೀಲ್ ಆಗ್ತಾ ಇದೆ. ಈ ಕಣ್ಣು ತುಂಬ ಮಿಸ್ ಮಾಡ್ಕೊಂಡ್ಬಿಡ್ತು.
ಏನೋ ಪಾಪ, ರಂಗೋಲಿ ಕಲಿಯಕ್ಕೆ ಬಂದಿದ್ದೀರಾ ಅಂದರೆ ಇಲ್ದಿರೋ ಡ್ರಾಮಾ ಮಾಡ್ತಿದ್ದೀರಾ? ಹೋಗಿ ಹೋಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಲ್ಲ, ಈ ರಂಗೋಲಿ ತೊಗೊಂಡು ನಾನೇ ಸುರ್ಕೋಬೇಕು. ಬಿಡಿದ. ಅಯ್ಯೋ ರಾಧಾ, ಏ ರಾಧಾ. ಆಹಾ, ರಂಗೇರೋ ಹೋಲಿ ನಮ್ಮಿಬ್ಬರ ಬಾಳಲ್ಲಿ, ರಂಗೋಲಿ ರಂಗೋಲಿ. ಕಾಲು ಕಸ ಮಾಡಿಕೊಂಡು ಹೇಗೆ ಮೆರಿತಾಳೆ ನೋಡ್ತಾ ಇರು. ಯೋಚನೆ ಮಾಡು. ಏನು ಮಾಡ್ತಾ ಇದ್ದೀರಾ? ಯಾಕೆ ನಿನಗೆ ಕಾಣಿಸ್ತಾ ಇಲ್ವಾ? ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಏನು ನಿಮ್ಮ ಹುಚ್ಚಾಟ? ಯಾಕೆ ಓಡೋಗ್ತೀಯಾ? ಸುಳ್ಳು ಹೇಳಿದ್ರೆ ಜನ ನಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ನೀನು ನೋಡಿದ್ರೆ ಸತ್ಯ ಹೇಳಿದ್ರೆ ದೂರ ಹೋಗ್ತೀಯಲ್ಲ, ಇದು ಸರಿನಾ? ಏನು ನಿಜ? ಅದೇ, ರಂಗೋಲಿಗಿಂತ ನೀನೇ ಸುಂದರವಾಗಿ ಕಾಣಿಸ್ತಿದ್ಯಾ ಅನ್ನೋ ನಿಜ. ನೀವು ಯಾಕೋ ತುಂಬ ಅತಿಯಾಗಿ ಆಡ್ತಾ ಇದ್ದೀರಾ. ನಿಮ್ಗೇನೋ ಆಗಿದೆ. ಆಗಿರ್ಬೋದು, ನಾನಿಲ್ಲ ಅನ್ನಲ್ಲ, ಆದರೆ ಅದಕ್ಕೆಲ್ಲ ನೀನೇ ಕಾರಣ. ನಾನೇನು ಮಾಡಿದೆ? ಸುಮ್ಮನೆ ಏನೇನೋ ಹೇಳ್ತೀರಾ. ಇತ್ತೀಚೆಗೆ ನೀವು ಸ್ವಲ್ಪನೂ ಸರಿ ಇಲ್ಲ. ಅಂದರೆ ಮೊದಲು ಸರಿ ಇದ್ದೆ ಅಂತನಾ? ಹಾಗಲ್ಲ, ಈಗ ಆಗಿರೋದಕ್ಕಿಂತ ವಿಚಿತ್ರವಾಗಿದ್ದೀರಾ ಅಂತ. ನಿನಗೆ ಯಾವುದಿಷ್ಟ? ಹೇಳು, ಪರವಾಗಿಲ್ಲ. ಈ ಕ್ರಿಶ ಇಲ್ಲ ಆ ಕ್ರಿಶ? ಬಿಡಿ, ನಾನು ಹೋಗ್ಬೇಕು. ಬಿಡಲ್ಲ, ಏನು ಮಾಡ್ತೀಯಾ? ಯಾಕೆ ಗೋಳಿಕೋತೀರಾ? ಬಿಡಿ. ನಿಂತ್ಕೋ.
ಒಂದು ಹೆಣ್ಣಾಗಿ ಸ್ವಲ್ಪನೂ ಸಂಕೋಚ ಇಲ್ವಾ ನಿಂಗೆ? ರಾಧಾ, ನಿಮ್ಮ ಸರ್ಸಾನೆಲ್ಲ ನಿಮ್ಮ ರೂಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ರದುಗಡೆ ಹೀಗೆ ನಡ್ಕೊಂಡ್ರೆ ಮುಜುಗರ ಆಗಲ್ವಾ? ನೀನು ಈ ಮನೆ ಹಿರಿ ಸೊಸೆ. ನಿನ್ನನ್ನು ನೋಡಿ ನಿನ್ನ ತಂಗಿನೂ ಇದೆಲ್ಲ ಕಲಿಬೇಕಾ? ಎಲ್ರ ಎದುರಿಗೆ ಹೀಗೆ ಆಡಿದ್ರೆ ಉಳಿದವರೆಲ್ಲ ತಲೆ ಎತ್ಕೊಂಡು ಓಡಾಡೋದು ಹೇಗೆ? ರಾಧಾ, ನಿಂಗೆ ನಾಚಿಕೆ ಅನ್ನೋದೇ ಆಗೋಲ್ವಾ? ಇದನ್ನೆಲ್ಲ ನಾವು ಹೇಳ್ಕೊಡ್ಬೇಕಾ? ಜಸ್ಟ್ ಗೆಟ್ ಔಟ್. ಅಪ್ಪು ಅಪ್ಪು ಅಪ್ಪು, ಈಗೇನೋ ದೊಡ್ಡ ಅನಾಹುತ ಆಯ್ತು ಅನ್ನೋ ಥರ ಮಾತಾಡ್ತಿದ್ಯಲ್ಲ. ಇದೆಲ್ಲ ಕಾಮನ್ ಅಲ್ವಾ? ನಾನು ನನ್ನ ಹೆಂಡತಿ ಜೊತೆ ತಾನೇ ರೊಮ್ಯಾನ್ಸ್ ಮಾಡ್ತಿದ್ದೆ. ಅದೇ ನೀವು ಅಮೆರಿಕದಿಂದ ತಾನೇ ಉದ್ರದು, ಸಾರಿ ಬಂದವರು. ನಿಮಗೆ ಇದೆಲ್ಲ ಸ್ಪೆಷಲ್ ಅನ್ಸುತ್ತಾ? ನಿಮ್ಮ ಕಾಲದಲ್ಲಿ ನೀವು ಎಷ್ಟೆಲ್ಲ ರೊಮ್ಯಾನ್ಸ್ ಮಾಡಿಲ್ಲ. ಈ ದೊಡ್ಡವ್ರದೆಲ್ಲ ಇದೇ ಪ್ರಾಬ್ಲಮ್ ಅಪ್ಪ. ನಮ್ಮಂಥ ಯುವ ಪ್ರೇಮಿಗಳಿಗೆ ಮನೆಯಲ್ಲೂ ಸ್ವಾತಂತ್ರ್ಯ ಇಲ್ಲ. ಕಾಲ ಕೆಟ್ಟೋಯ್ತು. ಕಾಂತಮ್ಮ ಅವರೇ, ತಾವು ಆಗಾಗ ಒಬ್ಬೊಬ್ರು ಸಿನಿಮಾಗೆ ಹೋಗ್ತಿರ್ತೀರಾ ಅಂತ ರಾಧಾ ಹೇಳಿದಾಳೆ. ಎಷ್ಟು ಸಿನಿಮಾಲಿ ಈ ಥರ ರೊಮ್ಯಾನ್ಸ್ ನೋಡಿಲ್ಲ. ಅದು ರೀಲು, ಇದು ರಿಯಲ್, ಅಷ್ಟೇ ವ್ಯತ್ಯಾಸ. ವಾತ ಗುರಾಯ್ ಬಿದ್ದೆ ಬಿದ್ದೆ ಗ್ರೌಂಡ್ ಫ್ಲೋರ್ ಅಲ್ಲಿ ರಂಗೋಲಿ ಮುಂದೆ ಬೀಳ್ಸಿದ್ದು ರಾಧೆ. ಇವನು ನಿಜವಾಗ್ಲೂ ಹೆಸರು ತಕ್ಕ ಹಾಗೆ ಕೃಷ್ಣನೇ. ಅವತ್ತು ನಕ್ಷತ್ರನ ಹಿಡ್ಕೊಂಡಿದ್ದ, ಇವತ್ತು ಎಲ್ಲರ ಎದುರೇ ರಾಧನ್ ಮುದ್ದು ಮಾಡ್ತಿದ್ದಾನೆ. ಅಯ್ಯೋ, ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕು. ಮೊದಲೊಂದು ಕೂಲಿಂಗ್ ಗ್ಲಾಸ್ ತೊಗೋಬೇಕಪ್ಪ. ಅಲ್ಲ, ಬೇರೆಯವ್ರಿಗೆ ಟೆನ್ಷನ್ ಕೊಡಬೇಕಾಗಿರೋ ನೀವೇ ಮೂಡ್ ಹಾಳಾಗಿ ಮಾಡ್ಕೊಂಡು ಬಂದಾಗಿದೆಯಲ್ಲ. ಅಂಥದ್ದು ಏನಾಯ್ತೀಗ? ಕಾಂತಮ್ಮ ಏನಾದರೂ ಕತೆ ತೆಗಿಲ್ಲ? ಸಮಸ್ಯೆ ಕಾಂತಮ್ಮಂದಲ್ಲ, ಕ್ರಿಶ್ ಮತ್ತೆ ರಾಧಾದು. ಏನೋ ಕೃಷು ಮತ್ತೆ ರಾಧಾದ? ಅವ್ರಿಂದೇನು ಸಮಸ್ಯೆ? ಅದನ್ನು ಯಾಕೆ ಕೇಳ್ತೀರಾ? ನಿಂತಲ್ಲೇ ರೊಮ್ಯಾನ್ಸ್ ಶುರು ಮಾಡ್ಕೊಂಡಿದ್ದಾರೆ. ಅಮೆರಿಕ ಅನ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪನೂ ಮಾನ ಮರ್ಯಾದೆಗೇನೂ ಇಲ್ಲ ಅವ್ರಿಗೆ. ಚೀಚಿ ಚಿ ಚಿ ತೂತು ತೂತು. ಗೋಕುಲ ಮನೆಯಲ್ಲಿ ಇಂಥ ಕೆಲಸನ ಕೇಳೋಕ್ಕೆ ಅಸಹ್ಯವಾಗಿದೆಯಲ್ಲ. ಇನ್ನು ನೋಡೋಕೆ ಹೇಗಿರ್ಬೇಡ. ನನಗಂತೂ ಭಾವನ ಮೇಲೆ ಅಸಹ್ಯ ಆಗ್ತಿದೆ. ಅಲ್ಲ, ಕೊಳ್ಚೆ ಕುಂಪಲ್ಲಿದ್ದವ್ರ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದಾನಲ್ಲ. ಛೀ, ಡಿಸ್ಕಸ್ಟಿಂಗ್. ನಕ್ಷತ್ರ, ಇದಕ್ಕೆಲ್ಲ ನೀನೇ ಕಾರಣ. ಏನು, ನಾನು ಕಾರಣನ? ಅದು ಯಾವ ಬಾಯಲ್ಲಿ ಹೀಗೆ ಹೇಳ್ತೀಯಮ್ಮ? ನಿನ್ನ ತಲೆಯಲ್ಲಿರೋ ಥಾಟ್ಸು ಸೆಕೆಂಡ್ಗೂ ಚೇಂಜ್ ಆಗ್ಬೋದು. ಆದರೆ ನಾನು ನಿಮ್ಮ ಮನೆಗೆ ಬಂದಾಗಿಂದ ಭಾವನ ಪಡ್ಕೊಳ್ಳೋದು ಬಿಟ್ಟು ಬೇರೆ ಇನ್ನೇನು ಯೋಚನೆ ಮಾಡಿಲ್ಲ. ಆದರೆ ಏನು ಪ್ರಯೋಜನ? ಮದುವೆ ಫಿಕ್ಸ್ ಮಾಡೋಕ್ಕೆ ನಾನೇ ಬರಬೇಕಾಯ್ತು.
ನೀನೇನು ಕಡ್ದುಗುಡ್ಡೆ ಹಾಕ್ದೆ? ನಾನೆಲ್ಲನೂ ಸರಿಯಾಗಿ ಮಾಡ್ತಿದ್ದೆ. ಅವರು ಸೆಂಟ್ರಲ್ ಬಂದು ನನ್ನ ಡೈವರ್ಟ್ ಮಾಡಿದ್ ನೀನೇ. ನಕ್ಷತ್ರ, ನನ್ನ ಹತ್ರ ಕಿಚ್ಚಾಡೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ದಯವಿಟ್ಟು ಇಬ್ರು ಒಂದೆರಡು ನಿಮಿಷ ಸುಮ್ಮನೆ ಇರ್ತೀರಾ? ಅವ್ರವ್ರ ಮಧ್ಯೆ ತಂದಾಗ್ತೀನಿ ಅಂತ ಹೇಳಿ ನೀವೇ ಕಚ್ಚಾಡ್ತಾ ಇದ್ದೀರಲ್ಲ. ಅವಳು ನನಗೆ ಎದುರುತ್ತಾ ಕೊಡ್ತಾ ಇದ್ದಾಳೆ ಮೋಹನ್. ಕೃಷ್ಣ ಪಟಾಯಿಸೋದಕ್ಕಾಗಲಿಲ್ಲ, ನನ್ನ ಹತ್ರ ಜಂಬ ತೋರಿಸ್ತಾ ಇದ್ದಾಳೆ. ಇಷ್ಟು ದಿನ ನಾನು ಕೂಡ ಕೃಷ್ಣ ಅವನ್ನ ಪಡ್ಕೊಳ್ಳೋದ್ರ ಬಗ್ಗೆನೇ ತಾನೇ ಮಾತಾಡಿದ್ದು. ಅಕ್ಕ, ಆಫೀಸು ದುಡ್ಡು ಅಂತ ನೀವು ಡೈವರ್ಟ್ ಆಗಿ ಈಗ ನನಗ್ ಬೈದ್ರೆ ನನಗೆ ಕೋಪ ಬರಲ್ವಾ? ಕೋಪ, ತಾಪ, ಮನಸ್ತಾಪ ಎಲ್ಲ ಈಗ ಯಾಕೆ? ನಮ್ಮೆಲ್ಲರ ಗುರಿನೂ ಒಂದೇ. ನಾನು ಕ್ಲಿಯರ್ ಆಗೇ ಇದ್ದೀನಿ ಮೋಹನ್, ಅದನ್ನ ಅವಳಿಗೆ ಹೇಳಿ. ನಾನು ಯಾವುದೋ ಕಾಲದಿಂದ ಅದಕ್ಕೆ ಸ್ಟಿಕ್ ಆನ್ ಆಗಿದ್ದೀನಿ, ಅದನ್ನ ಅಮ್ಮಂಗೆ ಹೇಳಿ. ಓ ಬಮ್ಮ ಇಲ್ಲಿ ಭವಾನಿ. ಮೋಹನ್, ನೋಡಿ, ನೀವಿಬ್ರು ನಾನು ಹೇಳೋ ಮಾತನ್ನ ಗಮನ ಇಟ್ಟು ಕೇಳಿ, ಆಮೇಲೆ ಯೋಚನೆ ಮಾಡಿ. ನಕ್ಷತ್ರಂಗೆ ಕೃಷ್ಣ ಪಡ್ಕೊಳ್ಳೋ ದಾರಿ ಬಿಟ್ರೆ ಇನ್ನು ಯಾವ ಲಾಭದ ದಾರಿನೂ ಇಲ್ಲ. ಅದಕ್ಕೆ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಆ ಗುರಿ ಮೇಲೆ ಇರಬೇಕು, ಏನೋ? ಇಲ್ಲ ಅಂದ್ರೆ ಫೈನಲ್ ಆಗಿ ನಮ್ಮ ವೃತ್ತಿ ಇದೇ ಆಗ್ಬಿಡುತ್ತೆ. ರಂಗೇರು ಹೋಲಿ ನಮ್ಮಿಬ್ಬರ ಬಾಳಲ್ಲಿ, ರಂಗೋಲಿ ರಂಗೋಲಿ. ನಿಮಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ? ಅಲ್ಲ, ತಲ್ಲಿ ಇಷ್ಟಾದ್ರೂ ಬುದ್ಧಿ ಇದೆಯೋ ಇಲ್ವೋ ನಿಮ್ಗೆ? ಎಲ್ಲರ ಎದುರಿಗೂ ಅಷ್ಟು ಓವರ್ ಆಗಿ ಬಿಹೇವ್ ಮಾಡಿದ್ರಲ್ಲ, ಮರ್ಯಾದೆ ಹೋಗುತ್ತೆ ಇರೋ ಕಾಮನ್ ಸೆನ್ಸ್ ಇಲ್ಲ? ನಾನು ನೋಡ್ತಾನೆ ಇದ್ದೀನಿ, ದಿನೇ ದಿನೇ ನಿಮ್ಗೆ ಅತಿ ಆಗ್ತಾ ಇದೆ. ನನ್ನನ್ನು ನಿಮ್ಮ ತರ ಮೂರು ಬಿಟ್ಟವಳು ಅಂತ ಅನ್ಕೋಬೇಡಿ. ನಿಮಗೆ ಎಲ್ಲ ಹುಡುಗಾಟ ಆಗಿರ್ಬೋದು, ಆದ್ರೆ ನನಗೆ ಹಾಗಲ್ಲ. ಆಹಾ, ಇವಳು ಬೈತಾ ಇದ್ರು, ಆವಾಗ ಇದೇ ಥರ ಕೇಳಿಸ್ತಿದ್ಯಲ್ಲ. ಆ ಕಣ್ಣು, ಆ ತುಟಿ, ಆ ಚುಮ್ಕಿ, ಆ ಹೇರ್ ಸ್ಟೈಲು, ಅಯ್ಯೋ, ಎಲ್ಲಾನು ಫೋಟೋ ತೆಗೆದು ಫ್ರೇಮ್ ಹಾಕ್ಸಿಟ್ಕೋಬೇಕು. ಅಟ್ಲೀಸ್ಟ್ ಸ್ಕ್ರೀನ್ ಸೇವರ್ ಆದರೂ ಮಾಡಿಟ್ಕೋಬೇಕು. ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಡ್ರಾಮಾ ಮಾಡಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ, ಗೊತ್ತಾಯ್ತಾ? ನಾನು ಆಗ್ಲಿಂದ ಬಡ್ಕೋತಾನೆ ಇದ್ದೀನಿ, ಒಂದು ಅಕ್ಷರ ಆದ್ರೂ ಕೇಳಿಸ್ಕೊಂಡ್ರಾ? ಪಡ್ಕೋತಿದ್ಯಾ? ಓ ಮೈ ಗಾಡ್, ದಟ್ ವಾಸ್ ಸೋ ಸ್ವೀಟ್. ಆಕ್ಚುಲಿ ನೀನೇನು ಹೇಳ್ತಾ ಇದ್ದೆ? ಸ್ವಲ್ಪ ರಿವೈಂಡ್ ಮಾಡಿ ಪ್ಲೇ ಮಾಡ್ತಾ. ಅಪರೂಪಕ್ಕೆ ನನ್ನ ತುಂಬ ಹೊಗಳ್ತಾ ಇದ್ದೆ ಅನ್ನಿಸ್ತು. ಏನ? ನಾನು ನಿಮ್ಮನ್ನು ಹೊಗಳ್ತಾ ಇದ್ದೀನ? ಲೂಸು ಲೂಸು ಲೂಸು. ನೀವೇನಾದ್ರೂ ನಿಜವಾಗ್ಲೂ ನನ್ನ ಗಂಡ ಆಗಿದ್ದಿದ್ರೆ ಕತ್ತೆ ಹೆಸ್ಕಿ ಈಗಲೇ ಸಾಯಿಸ್ಬಿಡ್ತಿದ್ದೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನೋ, ನೀವು ನನಗೆ ಗಂಟು ಬಿದ್ದಿದ್ದೀರ.